ಕೃಷ್ಣನಾದ ನಾನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಜನತಾ ಜನಾರ್ದನನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುತ್ತಿದ್ದೇನೆ. ವಿಷಕಂಠಪ್ಪನಾದ ನಾನು ಈ ರಾಜ್ಯದ ಸಚಿವನಾಗಿ ಜನತಾ ಜನಾರ್ದನನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುತ್ತಿದ್ದೇನೆ. ಮಲ್ಲಿಕಾರ್ಜುನಪ್ಪನಾದ ನಾನು ಈ ರಾಜ್ಯದ ನೀನ್ ನನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿ ನೀನ್ ಗದ್ದಿಗೆ ಇರ್ತಾ ಇದೆಯಲ್ಲ, ಅದ್ ಎಷ್ಟು ದಿವಸ ನೆಮ್ಮದಿಯಾಗಿ ರಾಜ್ಯಭಾರ ಮಾಡ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಏನ್ ವೆಂಕಟೇಶ್ವರ ಬೆಳಬೆಳಗ್ಗೆ ಗಾಡಿ ತೊಳಿತಿದ್ದೀರಾ? ಅದೇ ತೊಳೆದು ಒಳಗೆ ನಿಲ್ಸ್ಬಿಡೋಣ ಅಂತ. ಯಾಕೆ ಅಂದ್ರೆ ಮೂರ್ ದಿವಸಕ್ಕೂ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತಾ ಇದ್ರೆ ಸಂಪಾದನೆ ಮಾಡಿದ್ನೆಲ್ಲ ಪೆಟ್ರೋಲ್ ಸುರಿದ್ಬಿಟ್ಟು ನಾವು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಬೇಕಾಯ್ತದ ಅಷ್ಟೇ. ಆಗ ತೆಗಿದ್ರಲ್ಲಪ್ಪ ವರ್ಷನ ನಮ್ ಪಾರ್ಟಿ ಗೆದ್ದು ಬಂದ್ರೆ ಬೆಲೆ ಜಾಸ್ತಿ ಮಾಡಲ್ಲ ಅಂತ ಆಣೆ ಮಾಡಿದ್ರು. ಯಾವ ಗೌರ್ಮೆಂಟ್ ಬಂದ್ರು ಇದೇ ಗೋಳು. ಸ್ಟೇಟ್ ಗೌರ್ಮೆಂಟ್ ಒಂದ್ಸಲ ಏರಿಸ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಒಂದ್ಸಲ ಏರಿಸ್ತಾರೆ. ಇವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಹಾಕ್ತಾರೆ, ಅವ್ರನ್ನ ಕೇಳಿದ್ರೆ ಇವ್ರ ಮೇಲೆ ಹಾಕ್ತಾರೆ. ಹಾಳಾದ್ದು ನಮ್ ಕನ್ನಡಿಗರ ಗ್ರಹಚಾರ. ಇಲ್ಲಿ ಬರೋ ಸರ್ಕಾರ ಅಲ್ಲಿ ಬರೋಲ್ಲ, ಅಲ್ಲಿ ಬರೋ ಸರ್ಕಾರ ಇಲ್ಲಿ ಬರೋಲ್ಲ. ಇನ್ಮೇಲೆ ಸೈಕಲ್ ತಗೊಂಡ್ ಓಡಾಡೋದೇ ಒಳ್ಳೇದು. ಯಾಕೆ ಅಂದ್ರೆ ಈ ಬಾಡಿಗೂ ಶೇಪ್ ಬರುತ್ತೆ, ಕಾಸು ಸೇವ್ ಆಗುತ್ತೆ. ನೀವ್ ಸೈಕಲ್ ತಗೊಂಡ್ರೆ ನಾನೆಲ್ರಿ ಕುತ್ಕೊಳ್ಳೋದು? ಅದೇ ಗಾಡಿಲಿ ಅಯ್ಯೋನು ಇಲ್ಲ ಅಜ್ಜಿನೂ ಇಲ್ಲ, ಹೋಗ್ರಿ. ಒಂದ್ 20 ರೂಪಾಯಿ ಕೊಡೆ, ಪೆಟ್ರೋಲ್ ಕಾಸು ಕಡಿಮೆ ಇದೆ. ಆ ಮಗು ಫೀಸ್ ಕಾಸಿದೆಯಲ್ಲ ಅದ್ರಲ್ಲಾದ್ರೂ ಕೊಡೆ. ಗಾಡಿ ಪಕ್ಕಕ್ಕಿಟ್ಟು BTS ಬಸ್ಸಲ್ಲಿ ಹೋಗಿ. ಈ ಬೆಂಗಳೂರಿನಲ್ಲಿ BTS ಬಸ್ಗೆ ಕಾಯ್ಕೊಂಡಿದ್ರೆ ಸಂಬಳ ಕೊಡೋನು ಕ್ಯಾರ ತಗೊಂಡ್ ಹೊಡಿತಾನೆ. ಯಾಕ್ರಿ ಹೊಡಿತೀರಾ? ನಾನೇ ನಿಮ್ಮನೆ ಜವಾನನ. ಸಮಾಧಾನ ಮಾಡ್ಕೊಳ್ರಿ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಮಧ್ಯರಾತ್ರಿಯಿಂದ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಕಾಸು ಕೇಳಿದ್ರಿ ಒಯ್ಯ ಕಿರಿಕ್ ಮಾಡ್ತಾವನೆ. ಏನ್ರಿ ಕಿರಿಕ್ ಮಾಡ್ತಿರೋದು? ನೋಡಿ ಸರ್, ಚಂದ್ರಲೇಔಟಿಗೆ ಬಾಪ ಅಂದ್ರೆ ಆಗ್ಲಿಂದ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ. ಆ ಏರಿಯಾಕ್ಕೆ ಹೋದ್ರೆ ವಾಪಸ್ ಬರ್ಲಿಕ್ಕೆ ಒಂದ್ ಗಿರಾಕಿನೂ ಸಿಕ್ಕೋದಿಲ್ಲ. ಈಗಲೇ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿ ಪ್ರಾಣ ಹೋಗ್ತಾ ಇದೆ. ಆ ಕಡೆಯಿಂದ ಕಾರಿ ಗಾಡಿ ಓಡಿಸ್ಕೊಂಬರಲ್ಲ. ನೋಡ್ರಪ್ಪ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಪ್ರಯಾಣಿಕರ ಜೊತೆ ಕೋಪ ಮಾಡ್ಕೊಳಕ್ ಹೋಗ್ಬೇಡಿ. ಅದೇನೋ ಸರಿ ಸರ್, ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗಲೂ ಜನ ನಗರಗ್ತಾ ಕೊಟ್ಟಿದ್ದೀನಿ ತೆಗೆದುಕೊಂಡು ಹೋಗಿ ಹೆಂಡತಿ ಮಕ್ಕಳು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ಬೇಕು ಅಂತೀರೋ, ಅಥವಾ ಮೀಟರ್ ದರ ಹೆಚ್ಚೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ತಿರೋ? ಈಗಾಗಲೇ ಜನ ಆಟೋಗೆ ದುಡ್ಡು ಕೊಡೋದು ಭಯ ಪಟ್ಕೊಂಡು 2 ವೀಲರ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ಇಂಥ ಸಮಯದಲ್ಲಿ ಆಟೋ ಮೀಟರ್ ದರ ಜಾಸ್ತಿ ಮಾಡಿದ್ರೆ ಇರೋ ಬಿಸ್ನೆಸ್ ಡಲ್ ಆಗುತ್ತೆ. ರೀ ಸ್ವಾಮಿ, ಈ ನೀತಿ ನಿಯತ್ತಿನ ಮಾತುಗಳಿಂದ ನಮ್ಮ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಲ್ಲ ಸ್ವಾಮಿ. ಈಗ ಏನಾಗಿದೆ ಅಂದ್ರೆ, ನುಂಗು ಅಂದ್ರೆ ಕಪ್ಪೆಗೆ ಸಿಟ್ಟು, ಬೇಡ ಅಂದ್ರೆ ಹಾವಿಗೆ ಸಿಟ್ಟು. ಮನವಿನ ನೇರವಾಗಿ ಮುಖ್ಯಮಂತ್ರಿ ಅವರಿಗೆ ಕೊಡೋಣ. ಇದಕ್ಕೆ ಎಲ್ಲಾರ್ಗು ಒಪ್ಗೆನಾ? ಜನಕ್ಕೆ ನಮ್ ಸಮಸ್ಯೆ ಅರ್ಥ ಆಗೋದಿಲ್ಲ. ಆದ್ರೆ ನೀವು ನಾವು ನಮ್ಮನ್ನೇ ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಹೇಗೆ? ತಮ್ಮ ಅಧಿಕಾರದ ಅವಧಿಲಿ ಶ್ರೀಸಾಮಾನ್ಯನ ತಲೆ ಮೇಲೆ ಎಷ್ಟೊಂದು ಹೊರೆ ಹೊರಿಸಿದ್ರ ಅಂತ ಗೊತ್ತೇನ್ರಿ ನಿಮ್ಗೆ? ನೋಡ್ರಿ, ಬೆಲೆ ಏರಿಕೆ ಬಗ್ಗೆ ಒಂದನ್ನ ಹೇಳ್ತೀನಿ ಕೇಳಿ. ಡೀಸೆಲ್, ಪೆಟ್ರೋಲು, ಅಡಿಗೆ ಏನಿಲ್ಲ, ಬಸ್ ದರ, ಸಾಲದಕ್ಕೆ, ಆ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಆದಷ್ಟು ಬೇಗ ಈ ಬೆಲೆನೆಲ್ಲ ಇಳಿಸ್ದೆ ಹೋದ್ರೆ ನಾವು ಹೋರಾಟ ಮಾಡೋದಂತೂ ಖಂಡಿತ. ಅಬ್ಬಾ, ಅಂತೂ ಹೊಗೆ ಹಾಕೋಕೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡೇ ಬಂದಿದ್ದೀರಾ. ಬರೀ ಹೊಗೆ ಹಾಕಕ್ಕಷ್ಟೇ ಅಲ್ಲ, ಬೆಂಕಿ ಹಾಕೋದಕ್ಕೂ ನಮಗ್ ಗೊತ್ತು. ಬರ್ತೀನಿ. ಮೂರ್ತಿಗಳೇ, ಮೊನ್ನೆ ತಾನೇ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ತಕ್ಷಣಕ್ಕೆ ಆಟೋ ಮೀಟರ್ ದರಗಳನ್ನು ಹೆಚ್ಚಿಸಿದ್ರೆ ಜನ ನಮ್ಮೇಲೆ ಬೇಜಾರು ಮಾಡ್ಕೋತಾರೆ. 2-3 ತಿಂಗಳು ಕಳೀಲಿ. ಹಾಗಾದ್ರೆ ಅಲ್ಲಿವರೆಗೆ ನಮ್ ಹೆಂಡತಿ ಮಕ್ಳು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡ್ವಾ? ಹಾಗೆಲ್ಲ ಮಾತಾಡ್ಬೇಡಿ, ನಮ್ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋ ಹಾಗಿದ್ರೆ ನೀವ್ ಈ ತರ ಮಾತಾಡ್ತಿರ್ಲಿಲ್ಲ ಸರ್. ಈಗ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ 2-3 ತಿಂಗಳು ತಡ್ಕೊಳ್ಳಿ ಅಂತ. ಸ್ವಲ್ಪ 2-3 ತಿಂಗಳು ಕಷ್ಟ ತಡ್ಕೊಳ್ಳಿ. ಬಡವ್ರ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ ಸ್ವಾಮಿ. ಓ, ಏನು ಸೀಮೆಗೆಲ್ಲ ಬಡವ ನೀನ್ ಒಬ್ನೇನೆ. ನೋಡಿ ಹಿಂಗೆಲ್ಲ ಬಾಯದಂಗ್ ಮಾತಾಡಿದ್ರೆ ಅದು. ಶ್ರೀಕಂಠಪ್ಪನವ್ರೆ, ಅವ್ರಗಳ ಕಷ್ಟಗಳನ್ನ ನಮ್ಮ ಹತ್ರ ಹೇಳ್ಕೊಳ್ದೀನಿ, ಯಾರ ಹತ್ರ ಹೇಳ್ಕೊತಾರೆ? ನೋಡಿ, ನಾನ್ ನಿಮ್ಮ ಹತ್ರ 3 ತಿಂಗಳ ಅವಕಾಶ ಕೇಳಿದ್ದೀನಿ. 3 ತಿಂಗಳೊಳಗೆ ನಿಮ್ಗೆ ನ್ಯಾಯ ಒದಗಿಸ್ತೀನಿ. ನನ್ ಮೇಲೆ ನಿಮ್ಗೆ ನಂಬಿಕೆ ಇದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಮಾತಿಗೆ ಮಾನ್ಯತೆ ಕೊಡಿ. ನಿಮ್ ಮೇಲೆ ನಮ್ ನಂಬಿಕೆ ಇದೆ ಸ್ವಾಮಿ, ಬರ್ತೀವಿ.
ನಮಸ್ಕಾರ. ಮುಖ್ಯಮಂತ್ರಿಗಳಿಗೆ 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 ಕಂದಾಯ ಸಚಿವ ವಿಷಯಗಂಟಪ್ಪರಿಗೆ ಕಂದಾಯ ಸಚಿವ ವಿಷಯಗಂಟಪ್ಪರಿಗೆ ಕಂದಾಯ ಸಚಿವ ನನಗೇನು ಬೇಜಾರಿಲ್ಲ ನಡೀರಿ. ಅಮ್ಮ ನನ್ಗೆ ಅನ್ನ ಸಾಕಾಗ್ಲಿಲ್ಲ. ಯಾಕೆ ಇವತ್ತು ಇಷ್ಟ ಅನ್ನ ಬಡ್ಸಿದ್ಯಾ? ನಿಮ್ಮಪ್ಪ ಇಷ್ಟು ದಿವಸ ಮನೆ ಖರ್ಚಿಗೆ ಅಂತ 40 ರೂಪಾಯಿ ಕೊಡೋರು. ಇವತ್ತು ಬರೀ 20 ರೂಪಾಯಿ ಕೊಟ್ಟು ಅಡಿಗೆ ಮಾಡು ಅಂದ್ರೆ ನಾನ್ ಏನಪ್ಪ ಮಾಡಿ? ನೋಡ್ ಮಗ, ಸರ್ಕಾರದವರು ಇದ್ದಕ್ಕಿದ್ದಾಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ ವಿನಃ ಆಟೋ ಮೀಟರ್ ದರ ಜಾಸ್ತಿ ಮಾಡ್ಲಿಲ್ಲ. ನಮ್ಗಳ ಕಷ್ಟ ಅವ್ರಗಳಿಗೆ ಹೇಗ್ ಗೊತ್ತಾಗಬೇಕು? ನಿನ್ ಸ್ಕೂಲ್ ಡೊನೇಷನ್ಗೆ ಅಂತ ಸಾಲ ಮಾಡಿದ್ದು ಡೈಲಿ ಫೈನಾನ್ಸ್ ಬೇರೆ ಕಟ್ಬೇಕು. ಕಟ್ಲಿಲ್ಲ ಅಂದ್ರೆ ಹೆತ್ತು ಮಕ್ಕಳಿಗೆ ಹೊಟ್ಟೆ ತುಂಬಾ ಅನ್ನ ಹಾಕೋ ಯೋಗ್ಯತೆನೂ ನಮ್ಗಿಲ್ಲ. ಇಷ್ಟೊಂದು ಅರ್ಜೆಂಟ್ ಏನು? ಎಲ್ಲ ಅರ್ಜೆಂಟ್ ಹೋಗ್ಬೇಕಮ್ಮ, ತುಂಬಾ ಇಂಪಾರ್ಟೆಂಟ್ ಕೆಲಸ. ಏನಂತ ಅರ್ಜೆಂಟು? ಮೆತ್ತಿಗೆ ಯಾವಾಗ ನೋಡಿದ್ರು ಅರ್ಜೆಂಟು. ಮಗ ಅಮ್ಮ ನಾನು ಬರ್ತೀನಿ. ಏನ್ ಮಕ್ಕಳು ಏನು? ಕಮ್ ಆನ್ ಲೆಟ್ಸ್ ಗೋ. ಎಷ್ಟಾಗ್ಲಿ ಸರ್? ಫುಲ್ ಟ್ಯಾಂಕ್ ಹಾಕಪ್ಪ. ಓಕೆ ಸರ್. ಸರ್ 906 ರೂಪಾಯಿ. Immediately. Hey, come on, make it fast. ಯಾರು ಒಳ್ಳಬೇಡಿ. ಬಿಡಿ ನನ್ನ. ಹೊರಗಡೆ ಯಾರಿದ್ದೀರಿ? ನೀನ್ ನೋಡ್ಕೊಳ್ಳೋ. ನಮ್ಮ ಸರೆಂಡರ್ ಆಗ್ಬಿಡಿ. ನೀವೆಲ್ಲ ಮೊದ್ಲಿನಿಂದ ದೂರ ಹೋಗಿ, ಇಲ್ಲ ಅಂದ್ರೆ ಇವಳು ಎತ್ತು ಬಿಡ್ತೀನಿ. ಹಠ ಮಾಡ್ಬೇಡಿ, ನಾ ಹೇಳ್ತಾ ಇದ್ದೀನಿ, ಸರೆಂಡರ್ ಆಗಿ. ಇಂಪಾಸಿಬಲ್ ಇನ್ಸ್ಪೆಕ್ಟರ್. ನಿಮ್ಗೆಲ್ಲ 10 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟಲ್ಲಿ ನೀವು ದೂರ ಹೋಗಿಲ್ಲ ಅಂದ್ರೆ ನಾನು ಇವಳು ಮುಗಿಸ್ಬಿಡ್ತೀನಿ. ಪೊಲೀಸ್ ನಾವಿಬ್ರು ಫ್ರೆಂಡ್ಸ್ ಆಗಿ ಈ ಮೆಜೆಸ್ಟಿಕ್ ನಿಂದ ಹಾಲಿವುಡ್ ಹೋಗೋಣ. ಪ್ರೇಮ, ನೀನು ಬರ್ಲಿಲ್ಲ ಅಂದ್ರೆ ನಾನು ನಾಗರಹವಾಗ್ತೀನಿ. ಬಾ ಪ್ರೇಮ ಬಾ. ನೀನು ಅಲ್ಲಿ ಕೂತ್ಕೋ, ನಾನು ಇಲ್ಲಿ ಕೂತ್ಕೋತೀನಿ. ನೀನ್ ಅಲ್ಲಿಂದ ಡವ್ ಮಾಡು, ನಾ ಇಲ್ಲಿಂದ ಡವ್ ಮಾಡ್ತೀನಿ. ಅದು ಪ್ರೇಮ ಲವ್ ಅಂದ್ರೆ. ಬಾ ಪ್ರೇಮ ಬಾ. ನೀನು ಬರ್ಲಿಲ್ಲ ಅಂದ್ರೆ ನನಗೆ ಬರುತ್ತೆ ರಕ್ತ ಕಣ್ಣೀರು. ನನ್ ಪ್ರೇಮ ನಾನು ಹುಚ್ಚ ಅಂದ್ಕೊಂಡ್ರಲ್ಲ. ನಂದು ಓವರ್ ಆಕ್ಟಿಂಗ್ ಅಂದ್ಕೊಂಡ್ರಲ್ಲ.
ನಿಮ್ಮನ್ನೆಲ್ಲ ನೋಡಿ ಹೆದರಿ ಓಡ್ ಹೋಗ್ತೀನಿ ಅಂದ್ಕೊಂಡ್ರಲ್ಲ? ನೋ, ನೆವರ್. ನಾನಿಲ್ಲೇ ಇರ್ತೀನಿ. ಅನ್ಯಾಯನ ಎದುರಿಸಿ ನ್ಯಾಯನ ನಿಲ್ಲಿಸ್ತೀನಿ. ಬಿ ಕೇರ್ಫುಲ್. ಲುಕ್, ಇದು ಅಂತ್ಯ ಅಲ್ಲ, ಆರಂಭ.